ಹಾಯ್ ಎಲ್ರಿಗೂ. ನೋಡಿ ₹10 ಕೊಟ್ರೆ ಸಾಕು ನಮ್ಮ ಆರೋಗ್ಯನ ನಾವು ಹೇಗೆ ಸುಧಾರಿಸ್ಬೋದು ಅಥವಾ ನಮ್ಮ ಆರೋಗ್ಯದಲ್ಲಿ ಯಾವುದಾದ್ರೂ ಕೊರತೆ ಇದ್ರೆ ಅದನ್ನ ಹೇಗೆ ನೀಗಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೌದು, ₹10 ಇದ್ರೆ ಸಾಕು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೋಬೋದು. ಹೇಗೆ ಅಂದರೆ ನೋಡಿ, ನಮ್ಮ ಮನೆ ಹತ್ರ ಬರುತ್ತೆ ದಿನ ಸೊಪ್ಪು ತರಕಾರಿ ಅದೆಲ್ಲ ನಮ್ಮ ಮನೆ ಬಾಗಿಲಿಗೆನೆ ಬರುತ್ತೆ. ನಾವು ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮಗೆ ಯಾವುದಾದ್ರೂ ವಿಟಮಿನ್ಸ್ ಕೊರತೆ ಇದ್ದರೆ ಅದರಿಂದ ನಮ್ಮ ಆರೋಗ್ಯ ಹಾಳಾಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಸೊಪ್ಪು ತರಕಾರಿ ಹಣ್ಣು ಎಲ್ಲ ಪ್ರತಿಯೊಂದನ್ನು ತಿನ್ನಬೇಕು. ನಾನು ಹೇಳ್ತಿರೋದಿಷ್ಟೇ, ಡೈಲಿ ತಿನ್ನೋಕ್ಕಾಗಿಲ್ಲ ಅಂದ್ರೂ ವಾರಕ್ಕೆ ಒಂದ್ಸಲನಾದರೂ ತಿನ್ನಿ. ಯಾಕೆ ಅಂದರೆ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು. ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ನಾವು ಮನೇಲಿರೋಂಥ ತರಕಾರಿ ಹಣ್ಣು ಸೊಪ್ಪನ್ನ ಬಳಸಿ ನಮ್ಮ ಆರೋಗ್ಯನ ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು. ಅದ್ರ ಜೊತೆಗೆ ನಮಗೆ ನಿಶಕ್ತಿ ಆಯಾಸ ದಮ್ಮು ಯಾವುದೇ ಕಾಯಿಲೆ ಇರಲಿ ಎಲ್ಲ ವಾಸಿ ಆಗುತ್ತೆ. ಒಂದಿನ ಕಾಳು ತಿನ್ನಿ, ಒಂದಿನ ಸೊಪ್ಪು ತಿನ್ನಿ, ಇನ್ನೊಂದು ದಿನ ತರಕಾರಿ ತಿನ್ನಿ, ಇನ್ನೊಂದು ದಿನ ನೀವು ಏನಾದರೂ ಫ್ರೂಟ್ಸ್ ಮನೇಲಿ ಯಾವುದಾದ್ರೂ ಫ್ರೂಟ್ಸ್ ಇದ್ರೆ ತಿನ್ನಿ. ಯಾವುದೂ ಇಲ್ವಾ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ ಅದನ್ನು ತಿನ್ನಿರಿ. ಪ್ರತಿಯೊಂದು ದಿನ ಊಟದಲ್ಲಿ ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಅರಶಿನ ಬಳಸೋದ್ರಿಂದನೂ ಕೂಡ ನಮ್ಮ ಆರೋಗ್ಯನ ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು. ಹಾಗೆ ನೀವು ನಿಮ್ಮ ಆರೋಗ್ಯದಲ್ಲಿ ಯಾವುದಾದ್ರೂ ಗಾಯ ಆಗಿದ್ರೆ ಅಥವಾ ಕೂದಲು ಉದುರೋ ಸಮಸ್ಯೆ ಇದ್ದರೆ ಈ ಥರ ಎಲ್ಲ ಇದ್ದರೆ ಅದನ್ನು ಕೂಡ ನಾವು ಬಗೆಹರಿಸ್ಕೋಬೋದು. ಇನ್ನು ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆ ಇದೆ ಅವರು ಈಗ ದೊಡ್ಡ ದೋಸೆ ಮಾಡಿರ್ತೀರಿ, ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿ ಅದರಿಂದನೂ ಕೂಡ ನಿಮಗೆ ಕೂದಲು ಉದುರೋ ಸಮಸ್ಯೆ ಅಥವಾ ಏನಾದರೂ ಸ್ಕಿನ್ನಲ್ಲಿ ಯಾವುದಾದ್ರೂ ಇದಿದ್ದರೆ ಅದು ಕೂಡ ಮಾಯ ಆಗಿರುತ್ತೆ. ಈ ಥರ ನಮ್ಮ ಸುತ್ತಮುತ್ತ ಇರುವಂಥ ಸೊಪ್ಪು ತರಕಾರಿ ಹಣ್ಣು ಅಥವಾ ಯಾವುದಾದ್ರೂ ಫ್ರೂಟ್ಸು ಅವನ್ನ ತಿಂದು ಕೂಡ ನಾವು ನಮ್ಮ ಆರೋಗ್ಯನ ಗಟ್ಟಿಯಾಗಿ ಇಟ್ಕೋಬೋದು. ನೋಡಿ, ನಿಮಗೆ ತಿನ್ನೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ತಿಂಗಳಿಗೆ ಅಂತ ಲೆಕ್ಕ ಇಟ್ಕೊಳ್ಳಿ. ಅದರಲ್ಲಿ ವಾರಕ್ಕೆ ಒಂದು 3 ಸಲ ತಿಂದರೆ ಸಾಕು, ಖಂಡಿತ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ದಿನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ನಮ್ಗೆ ಯಾವುದೇ ಥರದ ರೋಗ ರುಜಿನಗಳು ಬರೋದಿಲ್ಲ, ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ಇದನ್ನು ದಿನ ಅಭ್ಯಾಸ ಮಾಡ್ಕೊಳ್ಳಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಕಾಳನ್ನ ನೆನೆ ಹಾಕಿ ತಿನ್ನಿ. ಮರ್ತೋಯ್ತಾ ಬೆಳಗ್ಗೆ ಯಾವುದಾದ್ರೂ ಒಂದು ಲೆಮನ್ ಇತ್ತು ಅಂದರೆ ಲೆಮನ್ ಜ್ಯೂಸ್ ಮಾಡಿ ಕುಡೀರಿ. ಅದು ಇಲ್ಲ ಅಂದರೆ ಸೊಪ್ಪು ಮನೆ ಹತ್ರ ಬಂದರೆ ಅಥವಾ ಈ ಥರ ಸೊಪ್ಪು ನೀವು ತಂದಿಟ್ಕೊಂಡಿದ್ರೆ ಸ್ವಲ್ಪ ಸೊಪ್ಪನ್ನ ತೆಗೆದ್ಬಿಟ್ಟು ಸ್ವಲ್ಪ ತಿನ್ನಿ. ಆ ತಿನ್ನೋದ್ರಿಂದನೂ ನಮ್ಮ ಆರೋಗ್ಯನ ನಾವು ಇಂಪ್ರೂವ್ ಮಾಡ್ಕೋಬೋದು. ಇನ್ನು ನಮಗೆ ಯಾವ ರೀತಿ ಸರ್ಕ್ಯುಲೇಷನ್ ಆಗಬೇಕು ಅಂದರೆ ನೀವು ವಾಕ್ ಮಾಡಿ. ಡೈಲಿ ಒಂದು 10ಇಂದ 20 ರೌಂಡ್ಸು ವಾಕ್ ಮಾಡಿ. ಹಾಗೆ ವಾಕ್ ಮಾಡೋದ್ರಿಂದ ನಮ್ಮ ಈ ಸಂಧಿವಾತ ಅವೆಲ್ಲ ಬರೋದಿಲ್ಲ. ನೀವು ಯಾವತ್ತೋ ಒಂದ್ಸಲ ಓಡಾಡಿದರೆ ಖಂಡಿತ ಮುಂದಿನ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.